ಒಂದು ಹಳ್ಳಿಯಲ್ಲಿ ಇಬ್ಬರು ದಂಪತಿಗಳಿದ್ದರು. ಅವರು ಒಬ್ಬರನ್ನ ತುಂಬಾ ಪ್ರೀತಿಸುತ್ತಿದ್ದರು. ಮುಂದೆ ಒಂದು ದಿನ ಅವರಿಗೆ ಜಗಳವಾಗಿ ಗಂಡು ಬೆಕ್ಕು ಹೆಣ್ಣು ಬೆಕ್ಕನ್ನು ಹಳ್ಳಕ್ಕೆ ಜಿಗಿಸಿತು. ಅದು ಈಜಾಡುತ್ತಾ ಹೋಗುತ್ತಿತ್ತು. ಆದರೆ ಗಂಡು ಬೆಕ್ಕು ಬೇರೆ ಬೆಕ್ಕಿನೊಂದಿಗೆ ವಿವಾಹ ಮಾಡಿಕೊಂಡಿತು. ಇದನ್ನು ನೋಡಿ ಗಂಡು ಬೆಕ್ಕಿನ ಮಗು ಕೋಪಗೊಂಡಿತು. ಹೆಣ್ಣು ಬೆಕ್ಕು ಹೊಳೆಯಲ್ಲಿ ಈಜಾಡುತ್ತಾ ಬರುವಾಗ ಅದಕ್ಕೆ ಒಂದು ಮೀನು ಸಹಾಯ ಮಾಡಿ ಅದನ್ನು ದಡಕ್ಕೆ ತಂದು ಬಿಟ್ಟಿತು. ಈ ಕಡೆ ಮಗು ಅಳುತ್ತಾ ಮಲತಾಯಿ ತೊಂದರೆಗೆ ಒಳಗಾಗಿತ್ತು. ಮಲತಾಯಿಯ ಕಿರುಕುಳವನ್ನು ತಾಳಲಾಗಿದೆ ಈ ಬೆಕ್ಕು ನಾನು ಪೊಲೀಸ್ ಆಗಬೇಕೆಂದು ಅಂದುಕೊಂಡು ರನ್ನಿಂಗ್, ಜಂಪಿಂಗ್, ಬಾಕ್ಸಿಂಗ್ ಮಾಡುತ್ತಾ ಪೊಲೀಸ್ ಕೆಲಸಕ್ಕೆ ಸೇರಿತು. ಅದು ಮುಂದೆ ಪೊಲೀಸ್ ಆಗಿ ತನ್ನ ತಾಯಿಯನ್ನು ಹುಡುಕಲು ಪ್ರಾರಂಭಿಸಿತು. ಅಲ್ಲಿರುವ ತಾಯಿ ಬೆಕ್ಕು ತನ್ನ ಫೋಟೋಗಳನ್ನು ನೋಡಿ ಮಗನಿಗೆ ತನ್ನ ಸುದ್ದಿಯನ್ನು ಮುಟ್ಟಿಸಿತು. ಇದನ್ನು ಕೇಳಿದ ಮಗ ತಾಯಿಯನ್ನು ತಪ್ಪಿಕೊಂಡು ಅಳುತ್ತಿದ್ದನು. ತನ್ನ ತಾಯಿ ಸಿಕ್ಕ ಮೇಲೆ ಬೆಕ್ಕು ತನ್ನ ಅಪ್ಪ ಹಾಗೂ ಮಲತಾಯಿಯನ್ನು ಬಂಧಿಸಲು ಬಂದಿತು. ಅವರನ್ನು ಹಿಡಿದು ಅವರಿಬ್ಬರಿಗೆ ಶಿಕ್ಷೆಯನ್ನು ನೀಡಿತು.